ಸ್ವಲ್ಪ ಮೇಲೆ ಮಾಡಿ ಸ್ಟ್ಯಾಂಡ್. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ಕೃತಿಸಿ ಅಂಬುಲಿಯ ಕೈ ಸುತ್ತಲಾವೃತವಾಗಿರುವ ಕತ್ತಲೆಯ ವೃತ್ತ ಮಧ್ಯೆ ಮೂರ್ತಿತ್ರಯರಾದ ನಮ್ಮ ಪ್ರಾದುರ್ಭವ ಎಲ್ಲಿದ್ದೇವೆ ಅನ್ನುವುದೇ ಆಶ್ಚರ್ಯ ತಾಯೇ. ನಮ್ಮ ಬದುಕೆ ಸಮುದ್ರ ಮಧ್ಯದಲ್ಲಿ ಸಾಗುತ್ತಾ ಉಂಟಮ್ಮ. ನಮ್ಮ ಬದುಕನ್ನು ಸಮುದ್ರಯಾನವಾಗುತ್ತಾ ಉಂಟು. ಈ ಕಾಲಘಟ್ಟದಲ್ಲಿ ಮುಂದೇನು ಎಂಬ ಹಾಗೆ ಯೋಚಿಸುತ್ತಾ ಅಸಾಧ್ಯವಾದುದನ್ನು ಸಾಧಿಸ್ತೇವೆ ಅಂತ ನಿರೀಕ್ಷಿಸುತ್ತಾ ಇದ್ದ ಹಾಗೆ ಸಾಕಾರಗೊಂಡ ಸರ್ವಶಕ್ತಳು ನೀನು. ನಿನ್ನನ್ನು ಕಂಡ ಮಾತ್ರದಲ್ಲೇ ಅಜ್ಞಾನ ತೊಲಗಲ್ಪಟ್ಟಿದೆ. ನಿನ್ನನ್ನು ನೋಡಿದಾಗ ಮುಂದೆ ಯಾವುದೋ ಸತ್ಕಾರ್ಯದ ಸದುದ್ದೇಶದಿಂದ ನಮ್ಮನ್ನು ಸೃಜಿಸಿದ್ದಿ ಎನ್ನುವುದು ಸ್ಪಷ್ಟ. ಸಮಸ್ತ ಉದ್ದೇಶವನ್ನು ಅರುಹಬಹುದೇ ಪ್ರಣವವೇ ದಿವ್ಯ ಪ್ರಣತಿಯಾಗಿ, ಆ ಅನುಪಮ ಪ್ರಣತಿಯೇ ವಾತ್ಸಲ್ಯ ನಿಧಿ ಮಹಾಮಾತೆಯಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಂಗೊಳಿಸಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಕರಗಳು ಜೋಡಿಸಲ್ಪಟ್ಟವು, ಶಿರಬಾಗಲ್ಪಟ್ಟಿತು. ತಾಯಿ ಪ್ರಣತಿ ಎಂದರೆ ದಿವ್ಯ ಪ್ರಭೆ ಎಂಬ ಅರ್ಥದೊಂದಿಗೆ ಬಾಗುವಿಕೆಯನ್ನು ಅರ್ಥವನ್ನು ಧ್ವನಿಸುತ್ತದೆಯಾದ್ದರಿಂದ ಅದೇ ಪ್ರೇರಕ ಶಕ್ತಿಯಾಗಿ ನಮ್ಮನ್ನು ಬಾಗುವ ಹಾಗೆ ಮಾಡಿದೆಯಮ್ಮ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ
ಆದಿಮಾಯಾ ಅನ್ನುವ ಹಾಗೆ ಭಕ್ತಿಯಿಂದ ಸ್ತುತಿಗೈಯುತ್ತಾ ಇದ್ದೇವೆ. ನಮಗೆ ಆವರಿಸಿದಂತಹ ಭಯವನ್ನು ನಿವಾರಿಸಿದ ಮಹಾಭಯ ನಿವಾರಣೆಯೂ ನೀನೆ. ಆದರೂ ಒಂದು ಜಿಜ್ಞಾಸೆ ತಾಯಿ, ಯಾಕಾಗಿ ನಮ್ಮ ಹುಟ್ಟು, ಮುಂದೆ ನಮ್ಮಿಂದ ಆಗಬೇಕಾದ ಘನತರವಾದ ಕಾರ್ಯಗಳಾದರೂ ಯಾವುವು? ಸಕಲವನ್ನು ಅರುಹಿ ನಮ್ಮೂರನ್ನು ಉದ್ಧರಿಸಬೇಕಮ್ಮ. ಅಮ್ಮ, ಪವಿತ್ರವಾದಂತಹ ಪದದ್ವಯಗಳಿಗೆ ಶಿರವಾಗುತ್ತಾ ಇದ್ದೇನಮ್ಮ. ಕಾಣುವಂತಹ ಜಲರಾಶಿಯ ಮುಂದೆ ಏಕಕಾಲದಲ್ಲಿ ಹುಟ್ಟಿಕೊಂಡವರು ನಾವು 3 ಮಂದಿಗಳು. ಕಣ್ತೆರೆದು ನೋಡಿದಾಗ ನಮ್ಮ ಕಣ್ಣುಗಳಿಗೆ ಗೋಚರಿಸಿದವಳು ನೀನಿದ್ದೀಯ. ಹಾಗಾಗಿ ನಮ್ಮ ಸೃಷ್ಟಿಗೆ ನೀನೇ ಕಾರಣೀಕರ್ತನೆಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಜ್ಞಾನ ವಿಹೀನರಾದಂತಹ ನಮಗೆ ಸುಜ್ಞಾನದ ಬೆಳಕನ್ನು ಕರುಣಿಸಿ ನಮ್ಮನ್ನು ಉದ್ಧರಿಸಬೇಕು. ನಮ್ಮ ಸೃಷ್ಟಿಗೆ ಕಾರಣರಾದವರು ಯಾರು ಎನ್ನುವ ಹಾಗೆ ಚಿಂತಿಸುವುದಕ್ಕೆ ಮುಂದಾಗಿದ್ದೀರಿ. ನಿಜ ಮಕ್ಕಳೇ, ಏಕಕಾಲದಲ್ಲಿ ನಿಮ್ಮ ಮೂವರನ್ನ ಸೃಷ್ಟಿ ಮಾಡಿರುವವಳು ನಾನೇ ಆಗಿದ್ದೀನಿ. ಓಹ್, ನಿಮ್ಮನ್ನ ಸೃಷ್ಟಿಸುವರೇ ಬಲವಾದಂತಹ ಒಂದು ಕಾರಣವಿದೆ. ಯಾವುದು? ಅದಕ್ಕಿಂತ ಮುಂಚಿತವಾಗಿ ನಿಮಗೆ ನಾಮವನ್ನು ಗುಣವನ್ನು ನಾನು ಅನುಗ್ರಹಿಸಬೇಕಾಗತ್ತಾಗಿದೆ. ಸರಿ ಮಕ್ಕಳೇ, ಗೌರವ ವರ್ಣದಿಂದ ಶೋಭಿಸುವಂತಹ ನೀನೇ ಬ್ರಹ್ಮ. ಧನ್ಯನಾದನಮ್ಮ. ನೀಲಮೇಘ ಶ್ಯಾಮನಂತೆ ಕಂಗೊಳಿಸುವಂತಹ ನೀನೇ ವಿಷ್ಣು. ಸ್ಫಟಿಕ ಸಾದೃಶ್ಯನಾಗಿ ಶೋಭಿಸುವಂತಹ ನೀನೇ ಪರಮೇಶ್ವರ. ಮಕ್ಕಳೇ, ನಿಮ್ಮನ್ನ ಸೃಷ್ಟಿಸುವವರೇ ಘನವಾದಂತಹ ಒಂದು ಕಾರ್ಯವಿದೆ. ಯಾವುದು? ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಪ್ರಪಂಚವನ್ನ ಪುನರಪಿ ಸೃಷ್ಟಿಸಿ ಪಾಲಿಸಿ ಸ್ಥಿತಿಗೊಳಿಸಬೇಕು. ಅದಕ್ಕೆ ಬೇಕಾಗಿ ನಿಮ್ಮನ್ನ ಸೃಷ್ಟಿ ಮಾಡಿದವಳು ನಾನು. ಮಗನೇ ಬ್ರಹ್ಮ, ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನ ನೀನು ಮಾಡಬೇಕು. ಹೊಸಾದ ತಾಯಿ. ವಿಷ್ಣು ಜನನಿ ವೈಕುಂಠ ಲೋಕದಲ್ಲಿದ್ದುಕೊಂಡು ಸಕಲವನ್ನು ಪಾಲಿಸುವಂತಹ ಕರ್ತವ್ಯ ನಿನ್ನದಾಗಿದೆ. ಸಂತೋಷ. ಪರಮೇಶ್ವರ ಕೈಲಾಸದಲ್ಲಿದ್ದುಕೊಂಡು ಬ್ರಹ್ಮ ಸೃಷ್ಟಿಸಿರುವುದನ್ನ ಹರಿ ಪಾಲಿಸಿರುವುದನ್ನ ಸಕಾಲದಲ್ಲಿ ಅದರ ಕಾಲವನ್ನರಿತು ಲಯಗೊಳಿಸುವಂತಹ ಉದ್ಯೋಗ ನಿನ್ನದು ಮಗನೇ. ನಾನಿತ್ತಿರುವಂತಹ ಈ ಕೈಕರ್ಯದಲ್ಲಿ ಸದಾ ಕಾಲ ನೀವು ತೊಡಗಿಸಿಕೊಳ್ಳಿ ಮಕ್ಕಳೇ. ಮುಂದಕ್ಕೆ ಕಷ್ಟವಾದರೆ ಮಕ್ಕಳೇ, ನಿಮಗಿತ್ತಿರುವಂತಹ ಉದ್ಯೋಗದಲ್ಲಿ ಮುಂದುವರಿಯುತ್ತಿರುವಂತಹ ಕಾಲದಲ್ಲಿ ಯಾರಾದರೂ ದುಷ್ಟರಿಂದ ಭೀತಿ ಬಂದಂತಹ ಕಾಲದಲ್ಲಿ ತದೇಕ ಚಿತ್ತದಿಂದ ಬಂದು ನನ್ನನ್ನೇ ಭಜಿಸಿಕೊಂಡಿದ್ದೀರಾ ಅಂತಾಗಿದ್ದರೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಬಂದು ನಿಮ್ಮ ಸಕಲ ದುರಿತಗಳನ್ನು ದೂರ ಮಾಡಿಕೊಡ್ತೇನೆ. ಇದು ಅದೃಷ್ಟಗಳಾಗಿದೆ. Ah
ಹೇಳುವಂತಹ ರೀತಿಯಲ್ಲಿ ಹೂವು ಹಣ್ಣುಗಳನ್ನು ನೀಡುವುದು ಮಾತ್ರವೇ ಅಲ್ಲ, ಆ ಹಣ್ಣಿನೊಳಗಡೆ ಒಂದು ಬೀಜವನ್ನು ಹುದುಗಿಸಿಟ್ಟು ಮತ್ತೆ ತನ್ನ ಸಂತಾನದ ಅಭಿವೃದ್ಧಿಗೆ ಅದು ಕಾರಣವಾಗುತ್ತದೆ, ಪೂರಕವಾಗುತ್ತದೆ. ಹಾಗೆಯೇ ತಾನೇ ಪ್ರತಿಯೊಂದು ಕೂಡ ತನ್ನ ವಂಶ ಉಳಿಯಬೇಕು, ಬೆಳೆಯಬೇಕೆನ್ನುವ ಹಾಗೆ ಪ್ರಕೃತಿಯೇ ಇಷ್ಟು ಯೋಚಿಸುತ್ತಿರುವಾಗ ನನ್ನ ಮಧ್ಯದಲ್ಲಿ ಯೋಚಿಸಿದರೆ ಅಪರಾಧವೇ? ಜನಿಸಿರುವಂತಹ ಗಂಡು ಮಕ್ಕಳೆಲ್ಲರೂ ಕೂಡ ದೇವತೆಗಳ ಕುತಂತ್ರಕ್ಕೆ ಒಳಗಾಗಿ ನಾಶವನ್ನು ಹೊಂದಿದಾಗ, ಮಗಳೇ ಮಾಲಿನಿ, ನಿನ್ನಿಂದಲಾಗಿ ತಾನೇ ನಮ್ಮ ವಂಶ ಉದ್ಧಾರವಾಗಬೇಕಾದುದು. ಹೋಗಮ್ಮ ಕಾಡಿನ ಕಡೆಗಾಗಿ ಕನಕ ಗರ್ಭನಾಗಿರುವಂತಹ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕವಾಗಿ ಓಡಿಸಿಕೊ. 3 ಲೋಕವನ್ನು ಗೆಲ್ಲಬಲ್ಲ ವೀರಾದಿ ವೀರನಾಗಿರುವಂತಹ ಮಗನೋರ್ವ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುವಂತೆ ವರವನ್ನು ಪಡೆದುಕೊಂಡು ಬಾ ತಾಯಿ ಎನ್ನುವ ಹಾಗೆ ಅಮ್ಮ ನೆತ್ತಿಯ ಮೇಲೆ ಕೈಯನ್ನಿಟ್ಟು ಆಶೀರ್ವದಿಸಿ ಕಳುಹಿಸಿಕೊಟ್ಟಿದ್ದಾಳೆ. ಎಷ್ಟು ವಿಶ್ವಾಸ ಹೆಣ್ಣು ಮಗಳ ಮೇಲೆ ಅಮ್ಮನಿಗೆ! ಹಾಗಾದ್ರೆ ಅಂತಹ ವಿಶ್ವಾಸವನ್ನು ನಾನು ಉಳಿಸಿಕೊಡಬೇಕೇ ಬೇಡವೇ? ಹಾಗಾದ್ರೆ ಆ ಕಾರಣಕ್ಕೋಸ್ಕರವಾಗಿ ಕಾಡಿನ ಕಡೆಗಾಗಿ ಹೊರಟು ಬಂದಿದ್ದೇನೆ. ತಪಸ್ಸನ್ನು ಆಚರಿಸಲೇ ಭವಿಷ್ಯವು ಭದ್ರವಾಗಬೇಕು ಅಂತಾದ್ರೆ ವರ್ತಮಾನದಲ್ಲಿ ಗಟ್ಟಿಯಾದ ಹೆಜ್ಜೆ ಕೊಡಬೇಕು, ಅಲ್ಲಾಡುವಂತಿರುವ. ಹಾಗಾದ್ರೆ ಏನು ಮಾಡೋಣ? ನನ್ನ ಜೀವನವೇ ಅಯೋಮಯವಾಗುವ ಸ್ಥಿತಿ ಉಂಟಲ್ಲ, ಕಾರಣ ಏನು? ಈ ರೂಪವೇ ಈ ರೂಪವೇ
ಯಾಕಾಗಿ ಹದಿಹರೆಯದ ಹೆಣ್ಣಾಗಿದ್ದೇನೆ. ಹದಿಹರೆಯದ ಹೆಣ್ಣು ಮಕ್ಕಳನ್ನು ಕಂಡಾಗ ಗಂಡು ಮಕ್ಕಳು ಕಾಮಿಸುವುದು ಅಪರಾಧವೇನೂ ಅಲ್ಲ. ಯಾಕಾಗಿ ಗಂಡಸರೆಲ್ಲರ ಕಾಮಕರೆಂದು ಅದರ ಅರ್ಥ ಅಲ್ಲ, ಆ ವಯಸ್ಸು ಕಾರಣ. ಆ ವಯಸ್ಸಿನಲ್ಲಿ ಕತ್ತೆಯೂ ಚಂದ ಕಾಣುತ್ತದೆ ಅಂತೆ. ಅಂತಿರುವಾಗ ಹೆಣ್ಣು ಮಕ್ಕಳನ್ನು ಕಂಡಿದ್ದಾರೆ, ಹೌದಲ್ಲ? ಅದರಲ್ಲಿ ಕಾರಣದಲ್ಲಿ ಏಕಾಂಗಿನಿಯಾಗಿ ನಾನು ಉಳಿದೆ ಅಂತಾದ್ರೆ ಇಳೆಯ ಕಾಮಕರು. ಹಾಗಾದ್ರೆ ಏನು ಮಾಡೋಣ? ಹಾ 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 ಹಾ
ಮಾತ್ರವೇ ಅಲ್ಲ, ದೇವತೆಗಳು ನಮ್ಮ ವೈರಿಗಳಾಗಿದ್ದಾರೆ. ನಮ್ಮಂತಹ ಆಲೋಚನೆ ದಿವೋಪಥ ಪದವಿಯನ್ನು ಪಡೆಯುವಂಥದ್ದು ಎನ್ನುವಂಥ ವಿಚಾರ ತಿಳಿದರಂತಾದರೆ ತಪಸ್ಸನ್ನು ಮಾಡೋದಕ್ಕೆ ಬಿಟ್ಟಾರೆ. ಅದನ್ನು ಏನು ಮಾಡಬಹುದಾಯಿತು? ಓಹೋ ಹೋ ಹೋ, ಈ ಸುಂದರವಂತಹ ರೂಪದಿಂದ ನಾನು ತಪಸ್ಸನ್ನಾಚರಿಸಿದರೆ ತಾನೆ ಇಂಥ ಅಡ್ಡಿ ಆತಂಕಗಳು ನನಗೆ ಎದುರಾಗುವಂಥದ್ದು. ರಾಕ್ಷಸರು ನಾವು ಕಾಮರೂಪವನ್ನು ಬಲ್ಲವರಿದ್ದೇವೆ. ಯಾವ ರೂಪವನ್ನು ಬೇಕಾದರೂ ಹೊಂದಿಕೊಳ್ಳುವಂಥ ಸಾಮರ್ಥ್ಯವಿದೆ. ಅಂತಿರುವಾಗ ಯಾಕೆ ಯೋಚಿಸುವುದು? ಚಂದ ಮತ್ತೊಂದು ರೂಪವನ್ನು ಹೊಂದಿಕೊಂಡರಾಯಿತು. ಜಿಂಕೆಯಾದರೆ ಬೇಡ ಬೇಡ ಬೇಡ, ಮಾಂಸ ತಿನ್ನುವರು ಎಷ್ಟು ಜನ ಇದ್ದಾರೆ, ಹುಡುಕುತ್ತಾರೆ. ಹುಡುಕುವುದೇ ಮಾಂಸಾಹಾರ. ಮೇಲೆ ಕೆಳಗೆ ಹೋದ್ರೆ ಸಿಕ್ಕುತ್ತಲ್ಲ, ಮೇಲೆ ಹಾರಾಡುವ ಹಕ್ಕಿ ಉಂಟು, ಕೆಳಗೆ ಹರಿದಾಡುವ ಹಾವು ಉಂಟು ಅಂದ್ರೆ ಒಳ್ಳೆಯದು. ಮೇಲೆ ಕೆಳಗೆ ಹಕ್ಕಿ ಹಿಡಿದು ನೋಡುದಲ್ಲ ಮಾಂಸಕ್ಕೆ. ಅದಕ್ಕೆ ಏನು ಮಾಡೋಣ? ಕ್ರೂರ ಮೃಗಗಳಾಗುವುದು ಬೇಡ, ಕೇವಲ ಸಾಧು ಪ್ರಾಣಿಗಳಾಗುವುದು ಬೇಡ. ಸಾಧುವಿನಂತೆ ಕಂಡು ಕ್ರೂರತ್ವವನ್ನು ಒಳಗಿರಿಸಿಕೊಂಡ ಅದು ಆಗಲೇ ಕಾಣುತ್ತಿರುವುದು ಮಹಿಷಗಳ ಗುಂಪು. ಅದೇ ಸರಿ. ಮಹಿಷಿ ಆದರೆ ಕಾಡನ್ನೇ ಆದರೆ ಯಾವ ತೊಂದರೆಯೂ ಆಗುವುದಿಲ್ಲ. ಮತ್ತೆ ರಾಕ್ಷಸರು ನಮ್ಮ ದೇಹದ ಅನುಕೂಲ ಉಂಟು. ಮತ್ತೆ ಯೋಚಿಸುವುದು ಯಾಕೆ? ಆದ್ರೆ ಈ ಪಕ್ಷದಲ್ಲಿ ಮಹಿಷಿಯ ರೂಪವನ್ನಾದ್ದು ಕಣ್ಣನ್ನು ತೆರೆದು ನೋಡಿದಂತಾದ್ರೆ ಎಂತ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಯೊಂದು ತಲೆಗೆ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದೆ. ಹಾಗಿದ್ದರೆ ಈ ರೀತಿ ಆಗುವುದಕ್ಕೆ ಕಾರಣ ಏನು? ಯಾರಾಗಿರಬಹುದು? ನಾನು ನನ್ನನ್ನು ಯೋಚಿಸುವುದಲ್ಲ, ಭಗವಂತನ ಕೃಪೆಯಿಂದ ಪಡೆದುಕೊಂಡಿದ್ದೇನೆ ಜ್ಞಾನ ದೃಷ್ಟಿ. ನನ್ನ ನಿಜ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನು ಅಂತ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಈ ರೀತಿಯಾದಂತಹ ತಪಸ್ಸು ನಮ್ಮಂತ ಮುನಿಕುಲಕ್ಕೆ ಅಪವಾದ. ಇವಳ ಕಾರಣ ಏನು? ಉದ್ದೇಶ ಏನು? 3 ಲೋಕವನ್ನು ಕೊಡಗಿದ್ದಾಡಬೇಕು ಅಂತ ವೀರಪುತ್ರನನ್ನು ಪಡೆಯುವಂತಹ ಉದ್ದೇಶ. ಈ ರೀತಿಯಾದಂತಹ ತಪಸ್ಸು ನಮ್ಮಂತ ಮುನಿಕುಲಕ್ಕೆ ಮಾಡಿದಂತಹ ಅಪವಾದ. ಹಾಗಾಗಿ ಕೇಳು ಸುವಳಿ ಬಿಡಬಾರದು. ಎಡಿ ಶಾಪ. ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತ ಮಗ ತಲೆಯನ್ನು ಅಲ್ಲಾಡಿಸುತ್ತಾ ಇದ್ದಾರೆ. ಅವರ ತಲೆ ಅಲ್ಲಾಡಿಸುವಾಗ ನಾನು ಸ್ವಲ್ಪ ಅಳುತ್ತಾ ಇದ್ದೇನೆ. ಇರ್ಲಿ, ಇದು ಇವರ ತಪಸ್ಸಿನ ಪ್ರಭಾವ. ತೊಂದರೆಲ್ಲ. ಬರುವವರಿದ್ದಾನೆ ಬ್ರಹ್ಮ. ನಾನು ಕೊಟ್ಟಂತ ಶಾಪಕ್ಕೆ ಪರಿವರ್ತನೆ ಹಾಕಿ ದೊರಕಿಕೊಂಡಿದ್ದೇನೆ ಎನ್ನುವಂತಹ ಅಚಲವಾದಂತಹ ನಂಬಿಕೆ. ಬ್ರಹ್ಮ ಬಿಡು,
ಮೂರು ಮೂರ್ತಿಗಳು ಕೂಡ ಎದುರಾಗಿ ಬಂದರೂ ಕೂಡ ನಾನು ಕೊಟ್ಟಂತಹ ಶಾಪಕ್ಕೆ ಪರಿವರ್ತನೆ ಹೋಗಲಿ. ಅಬ್ಬಬ್ಬಬ್ಬ, ಒಂದೆಡೆಯಲ್ಲಿ ಗುರಿ, ಇನ್ನೊಂದೆಡೆಯಲ್ಲಿ ಚಳಿ. ತಪಸ್ಸನ್ನು ಆಚರಿಸಬೇಕು. ಹಾಗೆ ಬೇರೆ ಸ್ಥಳ